ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನನ್ನ ಜೊತೆಗಿದ್ದಾರೆ ರಂಜಿತ್ ಶ್ರೀಯಾರ್. ಯತ್ನಾಳ್ ಉಚ್ಚಾಟನೆಯ ಕಿಚ್ಚು ಬಿಜೆಪಿಯಲ್ಲಿ ರೆಬೆಲ್ಸ್ ಪಾಳ್ಯದಲ್ಲಿ ಧಗಧಗಿಸಿದೆ. ರೆಬೆಲ್ಸ್ ಒಂದ್ ಕಡೆ ಸೇರ್ತಾ ಇದ್ದಾರೆ, ಅಲ್ಲಿಗೆ ಯತ್ನಾಳ್ ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಎಂ ಸಿದ್ದೇಶ್ವರ್ ಅವರ ಮನೆಗೆ ಯತ್ನಾಳ್ ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಮೀಟಿಂಗ್ ನಡೀತಾ ಇದೆ, ರೆಬೆಲ್ಸ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ಉಚ್ಚಾಟಿತ ಶಾಸಕ ಯತ್ನಾಳ್ ಈ ಸಭೆಗೆ ಆಗಮಿಸಿದ್ದಾರೆ. ಉಚ್ಚಾಟನೆ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ ಫುಲ್ ಅಲರ್ಟ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ರೆಬೆಲ್ಸ್ ಟೀಮ್ ಮಹತ್ವದ ಸಭೆ ನಡೆಸುತ್ತೆ. ಏನಾಗಬಹುದು? ಬಿಜೆಪಿಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ದು ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ರಹಸ್ಯ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಯತ್ನಾಳ್ ಕೂಡ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರೆಲ್ಲ ಇದ್ದಾರೆ? ಈ ಹಿಂದಿನ ರೆಬೆಲ್ಸ್ ಟೀಮ್ ಮಾತ್ರನಾ ಅಥವಾ ಅವ್ರ ಜೊತೆ ಇನ್ನೂ ಯಾರಾದ್ರೂ ಆಡ್ ಆನ್ ಆಗಿದ್ದಾರಾ, ಇನ್ನೂ ಯಾರಾದ್ರೂ ಸೇರಿದ್ದಾರಾ? ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ, ನೋಡ್ತಾ ಇದ್ವಿ. ಬೆಂಗಳೂರಿಗೆ ಯತ್ನಾಳ್ ಆಗಮಿಸಿರ್ತಕ್ಕಂಥದ್ದು. ಜಿಎಂ ಸಿದ್ದೇಶ್ವರ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಹಾಗೇನೆ ಇನ್ನೂ ಸಾಕಷ್ಟು ಜನ ಇರ್ತಕ್ಕಂಥದ್ದು. ಸಿದ್ದೇಶ್ವರ್ ಮನೆಯಲ್ಲಿ ರೆಬೆಲ್ಸ್ ಟೀಮ್ ಮೀಟ್ ಮಾಡಿದೆ ಅಂತ ಸಾಕಷ್ಟು ಜನ ಇದ್ದಾರೆ, ನೋಡ್ತಾ ಇದ್ದೀವಿ. ಸೊ ಅದು ರೆಬೆಲ್ಸ್ ಮೀಟಿಂಗಾ ಅಥವಾ ಬೇರೆ ಇನ್ನೇನಾದ್ರೂ ಇದೆಯಾ? ಇನ್ನೂ ಸಾಕಷ್ಟು ಆಯಾಮಗಳಿದೆ. ಇದಕ್ಕೆ ಏನಾಗುತ್ತೆ ಅನ್ನೋಂಥದ್ದು ಅಷ್ಟು ಸಿಂಪಲ್ ಆಗಿ, ಮೊದಲಿನಷ್ಟು ಸಿಂಪಲ್ ಆಗಿ ಹಿಂದೆ ಎಲ್ಲ ಆದ ಹಾಗೆ ಈ ಸಾರಿ ಕೂಡ ಯತ್ನಾಳ್ ಅವರ ಉಚ್ಚಾಟನೆ ಏನೂ ಪರಿಣಾಮ ಬೀರದೆ ಹೋಗೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳಿದ್ವು. ಹಿಂದೂ ಹುಲಿ ಅನ್ನಿಸಿಕೊಂಡಿರ್ತಕ್ಕಂಥ ಯತ್ನಾಳ್ ಅಪಾರ ಸಂಖ್ಯೆಯ ಬೆಂಬಲಿಗರನ್ನ ವಿಜಯಪುರ ಭಾಗದಲ್ಲಂತೂ ಖಂಡಿತವಾಗ್ಲೂ ಹೊಂದಿದ್ದಾರೆ. ಹಾಗೆ ಬಿಜೆಪಿ ಒಳಗೆ ರೆಬೆಲ್ಸ್ ಸಾಕಷ್ಟು ಜನ ಇದ್ದಾರೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನನ್ನ ಜೊತೆಗಿದ್ದಾರೆ ರಂಜಿತ್ ಶ್ರೀಯಾರ್. ಯತ್ನಾಳ್ ಉಚ್ಚಾಟನೆಯ ಕಿಚ್ಚು ಬಿಜೆಪಿಯಲ್ಲಿ ರೆಬೆಲ್ಸ್ ಪಾಳ್ಯದಲ್ಲಿ ಧಗಧಗಿಸಿದೆ. ರೆಬೆಲ್ಸ್ ಒಂದ್ ಕಡೆ ಸೇರ್ತಾ ಇದ್ದಾರೆ, ಅಲ್ಲಿಗೆ ಯತ್ನಾಳ್ ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಎಂ ಸಿದ್ದೇಶ್ವರ್ ಅವರ ಮನೆಗೆ ಯತ್ನಾಳ್ ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಮೀಟಿಂಗ್ ನಡೀತಾ ಇದೆ, ರೆಬೆಲ್ಸ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ಉಚ್ಚಾಟಿತ ಶಾಸಕ ಯತ್ನಾಳ್ ಈ ಸಭೆಗೆ ಆಗಮಿಸಿದ್ದಾರೆ. ಉಚ್ಚಾಟನೆ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ ಫುಲ್ ಅಲರ್ಟ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ರೆಬೆಲ್ಸ್ ಟೀಮ್ ಮಹತ್ವದ ಸಭೆ ನಡೆಸುತ್ತೆ. ಏನಾಗಬಹುದು? ಬಿಜೆಪಿಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ದು ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ರಹಸ್ಯ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಯತ್ನಾಳ್ ಕೂಡ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರೆಲ್ಲ ಇದ್ದಾರೆ? ಈ ಹಿಂದಿನ ರೆಬೆಲ್ಸ್ ಟೀಮ್ ಮಾತ್ರನಾ ಅಥವಾ ಅವ್ರ ಜೊತೆ ಇನ್ನೂ ಯಾರಾದ್ರೂ ಆಡ್ ಆನ್ ಆಗಿದ್ದಾರಾ, ಇನ್ನೂ ಯಾರಾದ್ರೂ ಸೇರಿದ್ದಾರಾ? ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ, ನೋಡ್ತಾ ಇದ್ವಿ. ಬೆಂಗಳೂರಿಗೆ ಯತ್ನಾಳ್ ಆಗಮಿಸಿರ್ತಕ್ಕಂಥದ್ದು. ಜಿಎಂ ಸಿದ್ದೇಶ್ವರ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಹಾಗೇನೆ ಇನ್ನೂ ಸಾಕಷ್ಟು ಜನ ಇರ್ತಕ್ಕಂಥದ್ದು. ಸಿದ್ದೇಶ್ವರ್ ಮನೆಯಲ್ಲಿ ರೆಬೆಲ್ಸ್ ಟೀಮ್ ಮೀಟ್ ಮಾಡಿದೆ ಅಂತ ಸಾಕಷ್ಟು ಜನ ಇದ್ದಾರೆ, ನೋಡ್ತಾ ಇದ್ದೀವಿ. ಸೊ ಅದು ರೆಬೆಲ್ಸ್ ಮೀಟಿಂಗಾ ಅಥವಾ ಬೇರೆ ಇನ್ನೇನಾದ್ರೂ ಇದೆಯಾ? ಇನ್ನೂ ಸಾಕಷ್ಟು ಆಯಾಮಗಳಿದೆ. ಇದಕ್ಕೆ ಏನಾಗುತ್ತೆ ಅನ್ನೋಂಥದ್ದು ಅಷ್ಟು ಸಿಂಪಲ್ ಆಗಿ, ಮೊದಲಿನಷ್ಟು ಸಿಂಪಲ್ ಆಗಿ ಹಿಂದೆ ಎಲ್ಲ ಆದ ಹಾಗೆ ಈ ಸಾರಿ ಕೂಡ ಯತ್ನಾಳ್ ಅವರ ಉಚ್ಚಾಟನೆ ಏನೂ ಪರಿಣಾಮ ಬೀರದೆ ಹೋಗೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳಿದ್ವು. ಹಿಂದೂ ಹುಲಿ ಅನ್ನಿಸಿಕೊಂಡಿರ್ತಕ್ಕಂಥ ಯತ್ನಾಳ್ ಅಪಾರ ಸಂಖ್ಯೆಯ ಬೆಂಬಲಿಗರನ್ನ ವಿಜಯಪುರ ಭಾಗದಲ್ಲಂತೂ ಖಂಡಿತವಾಗ್ಲೂ ಹೊಂದಿದ್ದಾರೆ. ಹಾಗೆ ಬಿಜೆಪಿ ಒಳಗೆ ರೆಬೆಲ್ಸ್ ಸಾಕಷ್ಟು ಜನ ಇದ್ದಾರೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನನ್ನ ಜೊತೆಗಿದ್ದಾರೆ ರಂಜಿತ್ ಶ್ರೀಯಾರ್. ಯತ್ನಾಳ್ ಉಚ್ಚಾಟನೆಯ ಕಿಚ್ಚು ಬಿಜೆಪಿಯಲ್ಲಿ ರೆಬೆಲ್ಸ್ ಪಾಳ್ಯದಲ್ಲಿ ಧಗಧಗಿಸಿದೆ. ರೆಬೆಲ್ಸ್ ಒಂದ್ ಕಡೆ ಸೇರ್ತಾ ಇದ್ದಾರೆ, ಅಲ್ಲಿಗೆ ಯತ್ನಾಳ್ ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಎಂ ಸಿದ್ದೇಶ್ವರ್ ಅವರ ಮನೆಗೆ ಯತ್ನಾಳ್ ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಮೀಟಿಂಗ್ ನಡೀತಾ ಇದೆ, ರೆಬೆಲ್ಸ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ಉಚ್ಚಾಟಿತ ಶಾಸಕ ಯತ್ನಾಳ್ ಈ ಸಭೆಗೆ ಆಗಮಿಸಿದ್ದಾರೆ. ಉಚ್ಚಾಟನೆ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ ಫುಲ್ ಅಲರ್ಟ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ರೆಬೆಲ್ಸ್ ಟೀಮ್ ಮಹತ್ವದ ಸಭೆ ನಡೆಸುತ್ತೆ. ಏನಾಗಬಹುದು?
ಬಿಜೆಪಿಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ದು ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಜಿಎಂ ಸಿದ್ದೇಶ್ವರ ಮನೆಯಲ್ಲಿ ರಹಸ್ಯ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಯತ್ನಾಳ್ ಕೂಡ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರೆಲ್ಲ ಇದ್ದಾರೆ, ಈ ಹಿಂದಿನ ರೆಬೆಲ್ಸ್ ಟೀಮ್ ಮಾತ್ರನಾ ಅಥವಾ ಅವ್ರ ಜೊತೆ ಇನ್ನೂ ಯಾರಾದ್ರೂ ಆಡ್ ಆನ್ ಆಗಿದ್ದಾರಾ, ಇನ್ನೂ ಯಾರಾದ್ರೂ ಸೇರಿದ್ದಾರಾ, ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ನೋಡ್ತಾ ಇದ್ವಿ ಬೆಂಗಳೂರಿಗೆ ಯತ್ನಾಳ್ ಆಗಮಿಸಿರ್ತಕ್ಕಂಥದ್ದು. ಜಿಎಂ ಸಿದ್ದೇಶ್ವರ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಹಾಗೇನೆ ಇನ್ನೂ ಸಾಕಷ್ಟು ಜನ ಇರ್ತಕ್ಕಂಥದ್ದು. ಸಿದ್ದೇಶ್ವರ್ ಮನೆಯಲ್ಲಿ ರೆಬೆಲ್ಸ್ ಟೀಮ್ ಮೀಟ್ ಮಾಡಿದೆ ಅಂತ ಸಾಕಷ್ಟು ಜನ ಇದ್ದಾರೆ, ನೋಡ್ತಾ ಇದ್ದೀವಿ. ಸೊ ಅದು ರೆಬೆಲ್ಸ್ ಮೀಟಿಂಗಾ ಅಥವಾ ಬೇರೆ ಇನ್ನೇನಾದ್ರೂ ಇದೆಯಾ, ಇನ್ನೂ ಸಾಕಷ್ಟು ಆಯಾಮಗಳಿದೆ. ಇದಕ್ಕೆ ಏನಾಗುತ್ತೆ ಅನ್ನೋಂಥದ್ದು ಅಷ್ಟು ಸಿಂಪಲ್ ಆಗಿ, ಮೊದಲಿನಷ್ಟು ಸಿಂಪಲ್ ಆಗಿ ಹಿಂದೆ ಎಲ್ಲ ಆದ ಹಾಗೆ ಈ ಸಾರಿ ಕೂಡ ಯತ್ನಾಳ್ ಅವರ ಉಚ್ಚಾಟನೆ ಏನೂ ಪರಿಣಾಮ ಬೀರದೆ ಹೋಗೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳಿದ್ವು. ಹಿಂದೂ ಹುಲಿ ಅನ್ನಿಸಿಕೊಂಡಿರ್ತಕ್ಕಂಥ ಯತ್ನಾಳ್ ಅಪಾರ ಸಂಖ್ಯೆಯ ಬೆಂಬಲಿಗರನ್ನ ವಿಜಯಪುರ ಭಾಗದಲ್ಲಂತೂ ಖಂಡಿತವಾಗ್ಲೂ ಹೊಂದಿದ್ದಾರೆ. ಹಾಗೆ ಬಿಜೆಪಿ ಒಳಗೆ ರೆಬೆಲ್ಸ್ ಸಾಕಷ್ಟು ಜನ ಇದ್ದಾರೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಶ್ರೀಯಾರ್. ಯತ್ನಾಳ್ ಉಚ್ಚಾಟನೆಯ ಕಿಚ್ಚು ಬಿಜೆಪಿಯಲ್ಲಿ ರೆಬೆಲ್ಸ್ ಪಾಳ್ಯದಲ್ಲಿ ಧಗಧಗಿಸಿದೆ. ರೆಬೆಲ್ಸ್ ಒಂದ್ ಕಡೆ ಸೇರ್ತಾ ಇದ್ದಾರೆ, ಅಲ್ಲಿಗೆ ಯತ್ನಾಳ್ ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಎಂ ಸಿದ್ದೇಶ್ವರ್ ಅವರ ಮನೆಗೆ ಯತ್ನಾಳ್ ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಮೀಟಿಂಗ್ ನಡೀತಾ ಇದೆ, ರೆಬೆಲ್ಸ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ಉಚ್ಚಾಟಿತ ಶಾಸಕ ಯತ್ನಾಳ್ ಈ ಸಭೆಗೆ ಆಗಮಿಸಿದ್ದಾರೆ. ಉಚ್ಚಾಟನೆ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ ಫುಲ್ ಅಲರ್ಟ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ರೆಬೆಲ್ಸ್ ಟೀಮ್ ಮಹತ್ವದ ಸಭೆ ನಡೆಸುತ್ತೆ. ಏನಾಗಬಹುದು? ಬಿಜೆಪಿಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ದು ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಜಿಎಂ ಸಿದ್ದೇಶ್ವರ ಮನೆಯಲ್ಲಿ ರಹಸ್ಯ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಯತ್ನಾಳ್ ಕೂಡ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರೆಲ್ಲ ಇದ್ದಾರೆ, ಈ ಹಿಂದಿನ ರೆಬೆಲ್ಸ್ ಟೀಮ್ ಮಾತ್ರನಾ ಅಥವಾ ಅವ್ರ ಜೊತೆ ಇನ್ನೂ ಯಾರಾದ್ರೂ ಆಡ್ ಆನ್ ಆಗಿದ್ದಾರಾ, ಇನ್ನೂ ಯಾರಾದ್ರೂ ಸೇರಿದ್ದಾರಾ, ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ನೋಡ್ತಾ ಇದ್ವಿ ಬೆಂಗಳೂರಿಗೆ ಯತ್ನಾಳ್ ಆಗಮಿಸಿರ್ತಕ್ಕಂಥದ್ದು. ಜಿಎಂ ಸಿದ್ದೇಶ್ವರ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಹಾಗೇನೆ ಇನ್ನೂ ಸಾಕಷ್ಟು ಜನ ಇರ್ತಕ್ಕಂಥದ್ದು. ಸಿದ್ದೇಶ್ವರ್ ಮನೆಯಲ್ಲಿ ರೆಬೆಲ್ಸ್ ಟೀಮ್ ಮೀಟ್ ಮಾಡಿದೆ ಅಂತ ಸಾಕಷ್ಟು ಜನ ಇದ್ದಾರೆ, ನೋಡ್ತಾ ಇದ್ದೀವಿ. ಸೊ ಅದು ರೆಬೆಲ್ಸ್ ಮೀಟಿಂಗಾ ಅಥವಾ ಬೇರೆ ಇನ್ನೇನಾದ್ರೂ ಇದೆಯಾ, ಇನ್ನೂ ಸಾಕಷ್ಟು ಆಯಾಮಗಳಿದೆ. ಇದಕ್ಕೆ ಏನಾಗುತ್ತೆ ಅನ್ನೋಂಥದ್ದು ಅಷ್ಟು ಸಿಂಪಲ್ ಆಗಿ, ಮೊದಲಿನಷ್ಟು ಸಿಂಪಲ್ ಆಗಿ ಹಿಂದೆ ಎಲ್ಲ ಆದ ಹಾಗೆ ಈ ಸಾರಿ ಕೂಡ ಯತ್ನಾಳ್ ಅವರ ಉಚ್ಚಾಟನೆ ಏನೂ ಪರಿಣಾಮ ಬೀರದೆ ಹೋಗೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳಿದ್ವು. ಹಿಂದೂ ಹುಲಿ